ಗುರ್ಲಾಪುರ್ ಕ್ರಾಸ್ನಲ್ಲಿ ಕಳೆದ 8 ದಿನಗಳಿಂದ ನಡೀತಾ ಇದ್ದಂತಹ ಹೋರಾಟಕ್ಕೆ ಇವತ್ತು ಸಕ್ಕರೆ ಸಚಿವರು ಕೂಡ ಬಂದು ಕೆಲವೊಂದಿಷ್ಟು ಆಶ್ವಾಸನೆಗಳನ್ನು ಕೊಟ್ಟು ಹೋಗಿರುವಂಥದ್ದು. ಹಾಗಿದ್ರೆ ನಾಳೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡುತ್ತಾರಾ ಅಥವಾ ಹೋರಾಟ ನಾಳೆ ಇರುತ್ತಾ ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಜೊತೆಗೆ ಮಾತಾಡೋಕ್ಕೆ ಹೋರಾಟದ ಮುಂದಾಳತ್ವವನ್ನು ವಹಿಸಿರುವಂತಹ ಶಶಿಕಾಂತ್ ಪಡಸಲ್ಗಿ ಗುರುಗಳಿದ್ದಾರೆ. ಅವ್ರನ್ನ ಮಾತಾಡ್ತೇನೆ. ಈಗ ನಾಳೆ ಇವತ್ತು ಸಚಿವರು ಬಂದು ಹೋದ್ರು, ಮುಂದಿನ ಏನು ನಿರ್ಧಾರ? ಸರ್, ಸರ್ಕಾರದಿಂದ ಒಂದು ಸಂದೇಶವನ್ನು ತೊಗೊಂಡು ಬಂದಿದ್ರು ಅವರು. ಯಾವ ರೀತಿಯಾಗಿರ್ತಕ್ಕಂಥಂದ್ರೆ, ನಾಳೆ ನಾನು 20 ಜನರನ್ನ ಕರ್ಕೊಂಡೋಗಿ ಮುಖ್ಯಮಂತ್ರಿ ಜೊತೆ ಮೀಟಿಂಗ್ ಮಾಡಿಸ್ತೀನಿ, MDಗಳ ಜೊತೆ ಮೀಟಿಂಗ್ ಮಾಡಿಸ್ತೀನಿ, ಫ್ಯಾಕ್ಟ್ರಿ ಮಾಲೀಕರ ಜೊತೆ ಮೀಟಿಂಗ್ ಮಾಡಿಸ್ತೀನಿ ಅಂತೇಳಿ ನಮಗದು ಒಪ್ಪಂದ ಆಗಲಿಲ್ಲ. 20 ಜನರ ನಿಯೋಗ ಹೋದರೆ ತಪ್ಪು ಸಂದೇಶ ಹೋಗ್ತದೆ, ನೀವೇ ನಾಳೆ ಮೀಟಿಂಗ್ ಮಾಡಿಕೊಡ್ರಿ, ಬಂದು ನಮಗೆ ಇಲ್ಲಿ ಹೇಳ್ರಿ ಅಂತಂದಾಗ ಅವ್ರು 2 ದಿನ ಸಮಯವನ್ನು ಕೇಳಿದರು. ಯಾಕಂದ್ರೆ ನಾಳೆ ನಾವು ರಾಷ್ಟ್ರೀಯ ಹೆದ್ದಾರಿ ಬಂದು ಕರೆ ಕೊಟ್ಟಿದ್ವಿ. ಅದಕ್ಕಾಗಿ ಅವರು ಭಯಭೀತರಾಗಿ ರೈತನ ಕಿತ್ತು ಸಿಟಿಗೆ ಹೋಗ್ತದೆ ಅಂತ ತಿಳ್ಕೊಂಡು ವಿನಂತಿ ಮಾಡ್ಕೊಳ್ಳಿಕ್ಕೆ ಬಂದಿದ್ದರು. 2 ದಿನ ಸಮಯ ಕೊಡ್ರಿ ಅಂತ ಗುರುಜಿ ವಿನಂತಿ ಮಾಡಿಕೊಂಡಾಗ ನಮ್ಮ ಅಧ್ಯಕ್ಷರು ನಾವು ಎಲ್ಲ ಮುಖಂಡರು ಮಾತಾಡಿಕೊಂಡು ನಾವು ಅವಕಾಶವನ್ನು ಕೊಡ್ತೀವಿ, ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡ್ಕೊಂಡು ವಾಪಸ್ ತೊಗೊತೀವಿ 2 ದಿನದ ಮಟ್ಟಿಗೆ ಮಾತ್ರ. ನಮ್ಮ ದರ ಘೋಷಣೆ 2 ದಿನದೊಳಗೆ ಇದೇ ವೇದಿಕೆ ಮೇಲೆ ಬಂದು ಘೋಷಣೆ ಮಾಡದೇ ಇದ್ದರೆ ಅದೇನು ರಾಷ್ಟ್ರೀಯ ಹೆದ್ದಾರಿ ಕರೆ ಕೊಟ್ಟಿದ್ವಲ್ಲ ಅದು ಬೇರೆ ರೂಪಕ್ಕೂ ಹೋಗ್ಬೋದು ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತೀನಿ. ಈಗ ನಾಳೆ ಮತ್ತೆ ಹೋರಾಟ ನಿರಂತರ ಪ್ರತಿಭಟನೆ ಇರ್ತದೆ. ಈ ವೇದಿಕೆಯನ್ನು ತೆಗೆಯೋದಿಲ್ಲ ಸರ್, ನ್ಯಾಯ ಸಿಗೋವರೆಗೂ ಈ ವೇದಿಕೆ ಕದಲೋದಂತರೂ ಸಾಧ್ಯನೇ ಇಲ್ಲ. ಈಗ ಕರವೇ ಕಾರ್ಯಕರ್ತರು ಕೆಲವೊಂದಿಷ್ಟು ಕನ್ನಡಪರ ಹೋರಾಟಗಾರರು ನಾಳೆ ಬೆಳಗಾವಿ ಬಂದ್ಗೆ ಕರೆ ಕೊಟ್ಟಿರುವಂಥದ್ದು. ಈಗ ನಾವಂತರೂ ಸಂಘಟನೆಯಿಂದ ಕೊಟ್ಟಿರ್ತಕ್ಕಂಥ ಬಂಧನ ವಾಪಸ್ ತೊಗೊಂಡಿದ್ದೀವಿ ಸರ್. 2 ದಿನ ಅವಕಾಶ ಕೊಟ್ಟಿದ್ದೀವಿ. ಸರ್ಕಾರ ನಮ್ಮ ಗಡುವು ಕೇಳಿದೆ, ಅದು ಭಾಳಷ್ಟು ಹಣಕಾಸಿನ ವ್ಯವಸ್ಥೆ ಇರೋದರಿಂದ ಚರ್ಚೆ ಮಾಡಿ ಹೇಳ್ತೀನಿ ಅಂತ ಅಂದಿದ್ದಾರೆ. ಶಿವಾನಂದ ಪಾಟೀಲ್ರಿಗೆ ಮತ್ತು ಮುಖ್ಯಮಂತ್ರಿಗಳ ವಿನಂತಿ ಮೇರೆಗೆ ನಾವು ಅವಕಾಶವನ್ನು ಕೊಟ್ಟಿದ್ದೀವಿ. 2 ದಿನ ಗಡುವು ಕೊಟ್ಟಿದ್ವಿ. ನಾವು ಎಲ್ಲ ಹೆದ್ದಾರಿಯನ್ನು ಬಂದ್ ಮಾಡೋದನ್ನು ಹಿಂದೆ ತಗೊಂಡಿದ್ವಿ. ಕನ್ನಡಪರ ಸಂಘಟನೆಗಳು ಕೆಲವು ಧಾರವಾಡದೊಳಗೆ ಬಂದ್ ಮಾಡ್ತೀನಿ ಅಂತ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಅಲ್ಲಲ್ಲಿ ಅನಿವಾರ್ಯವಾಗಿ ಬಂದ್ ಆದ್ರೆ ಅದಕ್ಕೆ ನಮ್ದು ಅಭ್ಯಂತರ ಇಲ್ಲ, ಬಂದ್ ಮಾಡ್ಬೋದು. ಅಲ್ಲ, ಪ್ರತಿಭಟನೆಗಳು ನಡೀತಾ ಇರ್ತವೆ, ನಿರಂತರವಾಗಿ ನಡೀತಿರ್ತದೆ ಸರ್. ಈಗೆಲ್ಲ ರಾಯಬಾಗ್ ತಾಲೂಕು, ಹುಕ್ಕೇರಿ, ನಿಪ್ಪಾಣಿ, ರಾಜ್ಯದ ಕೆಲವು ಕಡೆ ಎಲ್ಲ ಬಂದ್ ಮಾಡಿದ್ದಾರೆ. ಅಲ್ಲಿ ತೆಗೆ ಅಂತ ಹೇಳಿಕ್ಕಾಗೋದಿಲ್ಲ, ಅವ್ರ ಪ್ರತಿಭಟನೆ ನಿರಂತರವಾಗಿ ಇರ್ತದೆ. ನಾಳೆ ಬೆಳಗಾವಿ ನಗರ ಬಂದ್ಗೆ ತಮ್ಮ ಪರವಾಗಿ ಮಾಡ್ತಾ ಇರುವಂಥದ್ದು ಅವರು ಮಾಡಿದರೆ ಅದಕ್ಕೆ ನಮಗೆ ಸಹಕಾರ ಇದೆ ಸರ್, ಸಂಪೂರ್ಣ ಬೆಂಬಲ ಇದೆ. ಕನ್ನಡಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ಸಣ್ಣ ಪುಟ್ಟ ವ್ಯಾಪಾರಸ್ಥರ ಸಂಘಟನೆಗಳು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಅವ್ರು ಮಾಡ್ತಕ್ಕಂಥ ಹೋರಾಟಕ್ಕೆ, ನಮ್ಮ ಹೋರಾಟಕ್ಕೆ ಅವರು ಬೆಂಬಲ ಕೊಡ್ತಾ ಇದ್ದಾರೆ. ನಾವು ಕೂಡ ಅವರು ಬೆಂಬಲಾರ್ಥವಾಗಿ ನಿಲ್ತೀವಿ ಸರ್. ಸೊ ಇದಿಷ್ಟು ಸದ್ಯ ಈಗ ಸ್ವಾಮೀಜಿಗಳ ಮಾತು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ ಟಿವಿ 9 ಬೆಳಗಾವಿ ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ರೈತರ ಹೋರಾಟಕ್ಕೆ ಕರವೇ ಕಾರ್ಯಕರ್ತರು, ಅದರ ಜೊತೆಗೆ ಸಾಮಾಜಿಕ ಹೋರಾಟಗಾರರು, ಸಾಮಾಜಿಕ ಕಾಳಜಿಯನ್ನು ಇಟ್ಕೊಂಡವರು ಕೂಡ ಈಗಾಗಲೇ ಏನು ಸಪೋರ್ಟ್ ಅನ್ನ ಮಾಡ್ತಾ ಇರುವಂಥದ್ದು. ಅದರ ಜೊತೆಗೆ ನಾಳೆ ಬೆಳಗಾವಿ ಬಂದ್ಗೂ ಕೂಡ ಕರೆ ಕೊಟ್ಟಿರುವಂಥದ್ದು. ಸೊ ಈ ನಿಟ್ಟಿನಲ್ಲಿ ನಾನು ಮಾತಾಡಿಸ್ತೇನೆ ಸರ್. ಈಗ ಮೊದಲನೇದಾಗಿ ರೈತರ ಹೋರಾಟಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಿ, ನೀವೇ 1 ದಿನದ ಊಟದ ವ್ಯವಸ್ಥೆ ಮಾಡ್ತೇವೆ ಅನ್ನುವಂಥದ್ದನ್ನು ಹೇಳಿ. ನಾವು 1 ದಿವಸದಲ್ಲ, ಅವ್ರು ಎಲ್ಲಿವರೆಗೂ ಹೋರಾಟ ಮಾಡ್ತಾರೆ ಅಲ್ಲಿವರೆಗೂ ನಾನೇ ಊಟದ ವ್ಯವಸ್ಥೆ ಮಾಡ್ತೇನೆ. ಈಗ ಸುಮಾರು ಲಕ್ಷಾಂತರ ಜನ ಊಟ ಮಾಡ್ತಾ ಇದ್ದಾರೆ ಈ ಒಂದು ಸ್ಥಳಕ್ಕೆ ಬಂದು. ಸೊ ಎಲ್ಲವನ್ನು ನೀವೇ ಹೊತ್ಕೊಳ್ತಾ ಇದ್ದೀರಿ? ಎಲ್ಲ ನಾನೇ ಹೊತ್ಕೋತೇನೆ. ಎಲ್ಲರೂ ಮನುಷ್ಯರಿದ್ದಾರೆ, ನಾನು ಮನುಷ್ಯನಾದ್ದೇನೆ. ಮಾನವೀಯತೆ ಉಳಿಬೇಕು, ಸಮಾಜ ಸುಧಾರಿಸಬೇಕು. ಕೆಟ್ಟದ್ದು ಎಲ್ಲ ಹೆಂಗಾಗಿದೆ ಗೊತ್ತಾ, ಕರ್ನಾಟಕ ರಾಜ್ಯ ಎಲ್ಲ ರಾಕ್ಷಸರಾಗ್ಬಿಟ್ಟಿದ್ದಾರೆ. ಮಾನವೀಯತೆ ಉಳಿಬೇಕಂತಂದರೆ ನನ್ನಂತವ್ರು ಬೇಕು. ನನ್ನ ವಿಚಾರ ಭಾಳ ಒಳ್ಳೆಯವಿದಾವೆ. ನನ್ನ ಜೊತೆ ಒಂದು ದೊಡ್ಡ ಸಾಮ್ರಾಜ್ಯ ಇದೆ. ನಾನೊಬ್ಬನೇ ಅಲ್ಲ, ನನ್ನ ಜೊತೆ ಲಕ್ಷಾಂತರ ಜನ ಇದ್ದಾರೆ. ನಾವೆಲ್ಲರೂ ಕೂಡಿ ರೈತರಿಗೆ ಸಪೋರ್ಟ್ ಮಾಡಿ ಬಂದಿದ್ದೀವಿ. ರೈತರಿಗೆ ಒಳ್ಳೇದಾಗಬೇಕು, ರೈತರು ಆರಾಮಾಗಿರಬೇಕು. ಅವರು ಆರಾಮಾಗಿದ್ದರೆ ಎಲ್ಲರೂ ನೆಮ್ಮದಿಯಿಂದ ಇರೋಕ್ಕೆ ಸಾಧ್ಯತೆ, ಎಲ್ಲರೂ ಒಂದು ಊಟ ಮಾಡೋಕ್ಕೆ ಸಾಧ್ಯ ಇದೆ. ರೈತರ ಆರಾಮಿಲ್ಲ ಅಂತಂದರೆ ತಿನ್ನೋಕೇನು? ಅವರು ದುಡಿದು ಬಿಟ್ರು ಅಂತಂದರೆ ಅವ್ರು ಯಾಕೆ ಕಷ್ಟ ಬೀಳಬೇಕು? ಎಷ್ಟು ಕಷ್ಟ ಬೀಳ್ತಾರೆ? ತಿನ್ನೋಕನ್ನ ಅವ್ರಿಗೆ ಇಲ್ಲಂಗೆ ಆಗೈತಿ, ಅಷ್ಟು ಕಷ್ಟ ಬಿದ್ದಿದ್ದಾರೆ. ಸಾಲ ಮಕ್ಕಳಿಗೆ ಕಲಿಸ್ಲಿಕ್ಕೆ ಎಜುಕೇಷನ್ ಸಿಸ್ಟಮ್ ಇಲ್ಲ, ಒದ್ದಾಡ್ತಿದ್ದಾವೆ. ನಮ್ಮಂಥವ್ರಿಗೆ ಬಂದು 50 ರೂಪಾಯಿ ಕೊಡು, 100 ರೂಪಾಯಿ ಕೊಡು ಅಂತ ಕೇಳ್ತಾರೆ. ಪಾಪ ಅವ್ರು ಎಷ್ಟು ದುಃಖ ಆಗ್ತದೆ ಗೊತ್ತೈತಿ. ಅವರೆಲ್ಲ ಅವ್ರ ಕಡೆಯಿಂದ ಓಟ್ ಹಾಕೋತಾರೆ, ಅವ್ರ ಕಡೆ ಲಕ್ಷ ಕೊಡಬೇಕಲ್ಲ. ರಾಜಕೀಯ ವ್ಯಕ್ತಿಗಳು ಎಲ್ಲರೂ ಮನುಷ್ಯರಿದ್ದಾರೆ, ರಾಜಕೀಯ ವ್ಯಕ್ತಿಗಳು ಮನುಷ್ಯರೇ, ನಾನು ಮನುಷ್ಯ, ರೈತರು ಮನುಷ್ಯರು, ಎಲ್ಲರೂ ಮನುಷ್ಯರಿದ್ದೇವೆ. ಮಾನವೀಯತೆ ಉಳಿಬೇಕು, ಮನುಷ್ಯತ್ವ ಉಳಿಬೇಕು. ಮನುಷ್ಯತ್ವ ಉಳಿಲಿಕ್ಕೆ ನಾನು ಕೆಲಸ ಮಾಡ್ತಿದ್ದೀನಿ. ನನಗೆ ಲಕ್ಷಾಂತರ ಜನ ನಮ್ಮ ಸೈನಿಕರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಒಳ್ಳೆಯದಿಂದ ನಡೆದರೆ ಎಲ್ಲ ಒಳ್ಳೆಯದೇ. ಬರ್ತಕ್ಕಂಥ ದಿವಸದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ನಾವು ಹೋರಾಟ ಮಾಡೋರಿದ್ದೀವಿ. ರೈತರ ಜೊತೆ ಸೇರಿಕೊಂಡು ಸಮಾಜ ಸುಧಾರಿಸಬೇಕು, ಎಲ್ಲರೂ ಒಳ್ಳೆಯರಾಗಬೇಕು. ಇದು ಎಲ್ಲರಿಗೂ ಎಚ್ಚರಿಕೆ ಅಂತ ಅಂದ್ಕೊಳ್ಳಿ. ಓಕೆ, ಬರ್ತಕ್ಕಂಥ ದಿವಸ ತುಂಬ ಕೆಟ್ಟದಾಗಿರುತ್ತೆ. ರೈತರಿಗೆ ಸಹಾಯ ಮಾಡಬೇಕು, ರೈತರನ್ನ ಉಳಿಸ್ಬೇಕು, ರೈತರನ್ನ ಬೆಳೆಸಬೇಕು. ಎಷ್ಟು ಸಾಧ್ಯಗತ್ತೆ ಅಷ್ಟು ರೈತರಿಗೆ ಒಳ್ಳೇದು ಮಾಡಬೇಕು. ಅವರು ಸಾಲದಲ್ಲಿ ಹೊಟ್ಟೆ ಬರಬಾರ್ದು, ಅವ್ರ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಸಿಗಬೇಕು, ಅವರು ನೆಮ್ಮದಿಯಿಂದ ಬದುಕಬೇಕು. ಇದು ನನ್ನ ಆಸೆ. ಅದೇ ರೀತಿ ಸೈನಿಕರಿಗೂ ಕೂಡ, ನಾನು ಸೈನಿಕರಿಗೋಸ್ಕರ ಆಲ್ರೆಡಿ ತುಂಬ ಕೆಲಸ ಮಾಡ್ತಾಯಿದ್ದೀನಿ. ಈಗ ರೈತರಿಗೋಸ್ಕರ ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇನ್ನೊಂದು ಕಡೆ ನಾಳೆ ಬೆಳಗಾವಿ ಬಂದ್ಗೆ ಕೂಡ ಕರೆ ಕೊಟ್ಟಿರುವಂಥದ್ದು ಕರವೇ ಕಾರ್ಯಕರ್ತರು. ಸೊ ಅವ್ರನ್ನ ಮಾತಾಡ್ತೇನೆ. ನಾಳೆ ಬೆಳಗಾವಿ ಬಂದ್ಗೆ ಕರೆ ಕೊಟ್ಟಿದ್ದೀರಿ, ಯಾವ ರೀತಿಯಾಗಿ ಬಂದ್ಗೆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀರಿ, ಹೇಗಿರುತ್ತೆ ಪ್ರತಿಭಟನೆ? ಏನು ಸುಮಾರು 1 ವಾರಗಳಿಂದ ನಮ್ಮ ರೈತರು ನೆಲದ ಮೇಲೆ ಕೂತ್ಕೊಂಡು, ರಸ್ತೆಯಲ್ಲಿ ಕೂತ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ.
ಇಲ್ಲಿಯ ಸ್ಥಳೀಯ ಸಚಿವರಾಗಲಿ ಶಾಸಕರಾಗಲಿ ಯಾರೂ ಸಹ ಬಂದಿಲ್ಲ. ಇದು ತುಂಬ ನೋವಿನ ಸಂಗತಿ. ಇದು ಸರ್ಕಾರದ ಗಮನ ನಾವು ತರಬೇಕು ಅಂತ ನಾಳೆ ಬೆಳಗಾವಿಯನ್ನು ಸಂಪೂರ್ಣವಾಗಿ ಬಂದ್ ಮಾಡ್ತಾ ಇದ್ದೀವಿ. ಸ್ವಯಂ ಪ್ರೇರಿತವಾಗಿ ನಾವು ಎಲ್ಲರೂ ಸಹ ಮನವಿ ಮಾಡ್ತೀವಿ ಬೆಳಗಾವಿನ ಸಂಪೂರ್ಣವಾಗಿ ಬಂದ್ ಮಾಡಬೇಕು ಅಂತ. ಇಲ್ಲವಾದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅದನ್ನು ಬಂದ್ ಮಾಡಿಸುತ್ತೆ ಅಂತ ಈ ಮೂಲಕ ನಾವು ಎಲ್ಲರಿಗೂ ಸಹ ಎಚ್ಚರಿಕೆಯನ್ನು ಕೊಡ್ತಾ ಎಲ್ಲ ಸಚಿವರು, ಶಾಸಕರು, ರಾಜಕಾರಣಿಗಳು ಈ ಮೂಲಕ ಎಚ್ಚೆತ್ತುಕೊಳ್ಬೇಕು. ಯಾಕಂದರೆ ಈ ಹೋರಾಟ ತುಂಬ ತೀವ್ರಗತಿಯಲ್ಲಿ ಸಾಗ್ತಾ ಇದೆ. ಅರ್ಥ ಮಾಡ್ಕೊಳ್ಳಿ. ಎರಡನೇ ನೇಪಾಳ ಆಗಿ ನಮ್ಮ ಕರ್ನಾಟಕ ಬದಲಾಗೋದು ಬೇಡ. ದಯವಿಟ್ಟು ಎಲ್ಲ ರಾಜಕಾರಣಿಗಳು ಇದನ್ನು ತಿಳ್ಕೊಂಡು ಬೆಂಬಲ ಬೆಲೆಯನ್ನು 3,500 ರೂಪಾಯಿನ ಘೋಷಿಸಲೇಬೇಕು. ಇಲ್ಲವಾದಲ್ಲಿ ನಮ್ಮ ಹೋರಾಟ, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ನಮ್ಮ ಶಿವಾನಂದಣ್ಣವ್ರ ಜೊತೆ ಎಲ್ಲರೂ ಸಹ ನಾವು ಸೇರಿ ಈ ಹೋರಾಟವನ್ನು ದೀರ್ಘಕಾಲಕ್ಕೆ ಒಯ್ದು ನಿರಂತರವಾಗಿ ಹೋರಾಟ ಮಾಡ್ತಾ ತೀವ್ರಗತಿಯಲ್ಲಿ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ರೈತರ ಜೊತೆ ನಾವು ತಮ್ಮ ಮನೆಗಳಿಗೆ ನುಗ್ಗಬೇಕಾಗುತ್ತೆ ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈಗ ನಾಳೆ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಬಸ್ಗಳು ಇರ್ತಾವ, ಇವೆಲ್ಲವೂ ಕೂಡ ಪ್ರಶ್ನೆ ಮೂಡ್ತಾ ಇರೋದು. ನಾಳೆ ರೈತ ಸಂಘಟನೆ, ಅದೇ ರೀತಿ ಎಕ್ಸ್ ಆರ್ಮಿಯವರ ಸಂಘಟನೆ, ವಿದ್ಯಾರ್ಥಿಗಳು, ಅದೇ ರೀತಿ ಕರ್ನಾಟಕ ರಕ್ಷಣಾ ವೇದಿಕೆ ಸಂಪೂರ್ಣವಾಗಿ ಬಂದ್ ನಾವು ಮಾಡ್ತಾ ಇದ್ದೀವಿ. ನಾಳೆ ಬಸ್ಗಳು ಸಹ ಸಂಚಾರ ಸ್ಥಗಿತ ಆಗ್ಬೋದು ಅಂತ ನಮಗೆ ಅನಿಸ್ತಾ ಇದೆ. ಯಾಕಂದರೆ ನಮ್ಮ ಬಂದ್ ತುಂಬ ತೀವ್ರಗತಿಯಲ್ಲಿರುತ್ತೆ. ಈ ಮೂಲಕ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ನಮ್ಮ ಜಿಲ್ಲಾಡಳಿತ ಇದಕ್ಕೆ ಸೂಕ್ತ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಯಾಕಂದರೆ ನಾವು ಬಂದ್ ಮಾಡೇ ಮಾಡ್ತೀವಿ. ರೈತರಿಗೆ ನ್ಯಾಯ ಸಿಗೋವರೆಗೂ ನಾಳೆ ಬೆಳಗಾವಿ ಸಂಪೂರ್ಣವಾಗಿ ಬಂದಿರುತ್ತೆ. ಕರ್ನಾಟಕ ರಕ್ಷಣಾ ವೇದಿಕೆ ಬೆಳಗ್ಗೆ 9 ಗಂಟೆಯಿಂದ ಬಂದ್ಗೆ ನಾವು ಎಲ್ಲ ತಯಾರಿನ ಮಾಡ್ತೀವಿ. ನಾಳೆ ಬೆಳಗಾವಿಯಲ್ಲಿ ಸಂಪೂರ್ಣ ಬಂದ್ ಆಗಿರ್ತದೆ ಅಂತ ಈ ಮೂಲಕ ನಾನು ತಮಗೆ ತಿಳಿಸ್ತಾ ಇದ್ದೀನಿ. ಸೊ ಇದಿಷ್ಟು ಸದ್ಯ ಒಂದು ಕಡೆ ರೈತರ ಏನು ಹೋರಾಟಕ್ಕಿದೆ, ಹೋರಾಟಕ್ಕೆ ಸಪೋರ್ಟ್ ಮಾಡೋದ್ರ ಜೊತೆಗೆ ಏನಿಲ್ಲಿ ಅನ್ನದಾಸೋಹ ನಡೀತಾ ಇದೆ, ಆ ಅನ್ನದಾಸೋಹದ ಸಂಪೂರ್ಣ ಜವಾಬ್ದಾರಿಯನ್ನು ಒಂದು ಕಡೆ ಹೊತ್ಕೊಂಡ್ರೆ ಮತ್ತೊಂದು ಕಡೆ ಬೆಳಗಾವಿ ಬಂದ್ಗೂ ಕೂಡ ಕರೆ ಕೊಟ್ಟಿರುವಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ TV9 ಬೆಳಗಾವಿ.